ಚಿಲ್ಲರೆ ವ್ಯಾಪಾರದಲ್ಲಿ ಶೇಕಡ 51ರಷ್ಟು ವಿದೇಶಿ ನೇರ ಬಂಡವಾಳ ಹೂಡಿಕೆ ನಿರ್ಧಾರ ಕುರಿತಂತೆ ಯಾವುದೇ ಒಮ್ಮತಕ್ಕೆ ಬರಲು ನವದೆಹಲಿಯಲ್ಲಿ ನಡೆದ ಸರ್ವಪಕ್ಷಗಳ ಸಭೆ ವಿಫಲವಾಗಿದೆ. ಕೇಂದ್ರದ ನಿರ್ಧಾರವನ್ನ ವಿಪಕ್ಷಗಳು ಬಲವಾಗಿ ವಿರೋಧಿಸಿದ್ದು ಎಫ್ಡಿಐಗೆ ವಿರೋಧ ವ್ಯಕ್ತಪಡಿಸಿವೆ. ಎಫ್ಡಿಐ ಬಗ್ಗೆ ನಿರ್ಣಯವನ್ನ ಮತಕ್ಕೆ ಹಾಕದೆ ಸಂಸತ್ತಿನಲ್ಲಿ ಚರ್ಚೆ ನಡೆಸಲು ಸರ್ವಪಕ್ಷಗಳ ಸಭೆಯಲ್ಲಿ ಕಾಂಗ್ರೆಸ್ ಒಪ್ಪಿಕೊಂಡಿತ್ತು. ಆದರೆ ವಿಪಕ್ಷಗಳು ಇದನ್ನ ವಿರೋಧಿಸಿ ನಿರ್ಣಯ ಮತಕ್ಕೆ ಹಾಕಲು ಪಟ್ಟು ಹಿಡಿದಿವೆ. ಎಡಪಕ್ಷಗಳು ಹಾಗೂ ಬಿಜೆಪಿ ಮಾತ್ರವಲ್ಲದೆ ಯುಪಿಎ ಅಂಗಪಕ್ಷಗಳಾದ ತೃಣಮೂಲ ಕಾಂಗ್ರೆಸ್ ಮತ್ತು ಡಿಎಂಕೆ ಪಕ್ಷಗಳು ಕೂಡ ಕೇಂದ್ರದ ನಿರ್ಧಾರವನ್ನು ವಿರೋಧಿಸಿವೆ. ಇದು ಕಾಂಗ್ರೆಸ್ ಸಂಕಷ್ಟಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ಅವರಿಂದ. ಪ್ರಶಾಂತ್, ಈ ವಿಷಯ ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗಿದೆ. ಕಲಾಪಗಳು ಕೂಡ ಸರಿಯಾಗಿ ನಡೀತಾ ಇಲ್ಲ. ಈಗ ಕೇಂದ್ರ ಯಾವ ರೀತಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ? ಭಾವನಾ, ಕಳೆದ 2 ದಿನಗಳಿಂದ ಏನು ಎಫ್ಡಿಐ ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ರಿಟೇಲ್ ಸೆಕ್ಟರ್ ನಲ್ಲಿ ಚಿಲ್ಲರೆ ಸಗಟು ಕ್ಷೇತ್ರದಲ್ಲಿ ಏನು ವಿದೇಶಿ ಬಂಡವಾಳ ಹೂಡಿಕೆಯ ಪ್ರಸ್ತಾಪವನ್ನ ಕೇಂದ್ರ ಸರ್ಕಾರ ತಂದಿತ್ತು. ಕೇಂದ್ರ ಸಂಪುಟ ಸಭೆ ಇದಕ್ಕೆ ಒಪ್ಪಿಗೆಯನ್ನ ನೀಡಿತ್ತು. ನಂತರ ಇದನ್ನ ಸಂಸತ್ನಲ್ಲಿ ತರಲಾಗುವುದು ಅಂತಕ್ಕಂಥದ್ದು. ಪ್ರಾಯಶಃ ಇದೊಂದು ಸರ್ಕಾರಿ ಆದೇಶವಾದ್ರೂ ಸಾಕು ಅಂತಕ್ಕಂಥದ್ದು. ಆದ್ರೆ ಕೇಂದ್ರ ಸರ್ಕಾರ ಇದನ್ನ ಸಂಸತ್ಗೆ ತಂದಾಗ ವಿರೋಧ ಪಕ್ಷಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇವೆ. ಬಿಜೆಪಿ 2004ರಲ್ಲಿ ಇದಕ್ಕೆ ಬೆಂಬಲ ಸೂಚಿಸಿತ್ತು. ಆದ್ರೆ 2009ರ ಪ್ರಣಾಳಿಕೆ ನಂತರ ಈ ಒಂದು ರೀತಿಯಾಗಿರ್ತಕ್ಕಂಥ 51% ಎಫ್ಡಿಐ ರಿಟೇಲ್ ಸೆಕ್ಟರ್ ನಲ್ಲಿ ವಿರೋಧ ಸೂಚಿಸ್ತಾ ಇದೆ. ಈ ಒಂದು ಹಂತದಲ್ಲಿ ಪ್ರಮುಖ ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿಜೆಪಿಯ ಜೊತೆಗೆ ಉಳಿದೆಲ್ಲ ತೃತೀಯ ರಂಗದ ಪಕ್ಷಗಳಿರ್ಬೋದು, ಅದೇ ರೀತಿ ಸರ್ಕಾರದ ಒಳಗಡೆ ಇರ್ತಕ್ಕಂಥ ತೃಣಮೂಲ್ ಮತ್ತು ಡಿಎಂಕೆ ಕೂಡ ಈ ರೀತಿಯಾಗಿರ್ತಕ್ಕಂಥ ಒಂದು ವಿದೇಶಿ ಬಂಡವಾಳ ಹೂಡಿಕೆಯನ್ನ ಚಿಲ್ಲರೆ ಕ್ಷೇತ್ರದಲ್ಲಿ ಸಾರಾಸಗಟಾಗಿ ವಿರೋಧಿಸ್ತಾ ಇದೆ. ಹೀಗಾಗಿ ವಿರೋಧ ಪಕ್ಷಗಳಿಗೂ ಕೂಡ ಒಂದು ಹೊಸ ಶಕ್ತಿ ಬಂದಂತಾಗಿದೆ. ಇವತ್ತಿನ ಸರ್ವಪಕ್ಷಗಳ ಸಭೆಯಲ್ಲಿ ಭಾವನಾ, ಸರ್ಕಾರ ಹೇಳಿದ್ದಿಷ್ಟು, ನೀವು ಬೇರೆ ಒಂದು ಏನು ಪ್ರೊಸೀಡಿಂಗ್ಸ್ ಇದೆ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಅದನ್ನ ನಡೆಯಲು ಬಿಡಿ, ಇದನ್ನ ನಂತರ ಈ ಬಗ್ಗೆ ನೋಡೋಣ ಅಂತಕ್ಕಂಥದ್ದು. ಆದ್ರೆ ವಿರೋಧ ಪಕ್ಷಗಳು ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತಾ ಇಲ್ಲ. ನೀವು ಮೊದಲು ಇದನ್ನ ಅಬೇನ್ಸ್ ಅಲ್ಲಾದ್ರೂ ಇಡಿ ಅಥವಾ ರೋಲ್ ಬ್ಯಾಕ್ ಆದ್ರೂ ಮಾಡಿ ಅಂತಕ್ಕಂಥದ್ದು. ಇಲ್ಲವಾದ್ರೆ ಮತದಾನದ ಜೊತೆಗೆ ಚರ್ಚೆಗೆ ಅವಕಾಶ ಮಾಡ್ಕೊಡಿ. ಈ ಮೂರೂ ಕೂಡ ಸರ್ಕಾರಕ್ಕೆ ಒಪ್ಪಿಗೆ ಇದ್ದಂತಿಲ್ಲ. ಹೀಗಾಗಿ ಸರ್ಕಾರ ಮುಂದಿನ ದಿನಗಳಲ್ಲಿ ನಾವು ಪ್ರಧಾನಮಂತ್ರಿಯವರನ್ನ ಚರ್ಚಿಸಿ ಮತ್ತೊಂದು ನಿರ್ಧಾರಕ್ಕೆ ಬರ್ತೇವೆ ಅಂತಕ್ಕಂಥದ್ದನ್ನ ಸರ್ಕಾರದ ಕಡೆಯಿಂದ ಆನಂದ್ ಶರ್ಮಾ, ಕೇಂದ್ರ ವಾಣಿಜ್ಯ ಸಚಿವ ಆನಂದ್ ಶರ್ಮಾ ಸರ್ವಪಕ್ಷಗಳ ಸಭೆಗೆ ತಿಳಿಸಿದ್ದಾರೆ. ಹೀಗಾಗಿ ಒಂದು ಡೆಡ್ ಲಾಕ್, ಒಂದು ಲಾಕ್ ಜಾಮ್ ಇನ್ನೂ ಕೂಡ 2 ಸದನಗಳಲ್ಲಿ ಮುಂದುವರೆಯಲಿದೆ. ಸ್ವಲ್ಪ ಈಗಷ್ಟೇ ಲೋಕಸಭೆ ಮತ್ತು ರಾಜ್ಯಸಭೆಯ ಕಲಾಪಗಳು ಕೂಡ ಆರಂಭವಾಗ್ತವೆ. ಹೀಗಾಗಿ ವಿರೋಧ ಪಕ್ಷಗಳು ಎಫ್ಡಿಐ ಕಪ್ಪು ಹಣದ ವಿಚಾರ, ಬೆಲೆ ಏರಿಕೆಯ ವಿಚಾರದ ಬಗ್ಗೆ ಕಳೆದ ವಾರ ವಿರೋಧ ಪಕ್ಷಗಳು ಚರ್ಚೆಗೆ ಆಗ್ರಹಿಸ್ತಾ ಇದ್ವು. ಆದ್ರೆ ಈ ವಾರ ಪೂರ್ತಿಯಾಗಿ ವಿದೇಶಿ ಬಂಡವಾಳ ಹೂಡಿಕೆಯ ನೀತಿ ಏನಿದೆ ಇದರ ಮೇಲೆ ಸರ್ಕಾರವನ್ನ ಒಂದು ರೀತಿಯಾಗಿರ್ತಕ್ಕಂಥ ಒತ್ತಡಕ್ಕೆ ಸಿಲುಕ್ತಾ ಇದೆ. ಸಾಕಷ್ಟು ಅದಕ್ಕೆ ವೋಟ್ ಬ್ಯಾಂಕ್ ನ ಹಿಂದಿನ ಕಾರಣಗಳು ಕೂಡ ಇದೆ. ಯಾಕಂದ್ರೆ ಸಣ್ಣ ವ್ಯಾಪಾರಸ್ಥರು ಇದರಿಂದ ತೊಂದರೆಗೊಳಗಾಗ್ತಾರೆ ಅಂತಕ್ಕಂಥದ್ದು. ಹೀಗಾಗಿ ಬಿಜೆಪಿಗೆ ಸಹಜವಾಗಿ ಇದೊಂದು ರೀತಿಯಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ವಿಷಯ ಅಂತಕ್ಕಂಥದ್ದು ಕೂಡ ಸ್ಪಷ್ಟ. ಸರ್ಕಾರ ಒಂದು ಇಕ್ಕಟ್ಟಿನಲ್ಲಿ ಖಂಡಿತವಾಗಿ ಸಿಲುಕಿದೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಮುಖ ನಿರ್ಣಯವನ್ನ ಆಡಳಿತ ಅಥವಾ ಒಂದು ರೀತಿಯಾಗಿರ್ತಕ್ಕಂಥ ಎಕನಾಮಿಕ್ ಲಿಬರಲೈಸೇಷನ್ ಅನ್ನ ಒಂದು ಪ್ರಮುಖ ರಿಫಾರ್ಮ್ ಅಜೆಂಡಾನ ವಾಪಸ್ ತೆಗೆದುಕೊಳ್ಳಕ್ಕೂ ಕೂಡ ಸರ್ಕಾರಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ಅದು ಅಂತಾರಾಷ್ಟ್ರೀಯ ವಲಯದಿಂದ ಬೇರೆ ರೀತಿಯಾಗಿರ್ತಕ್ಕಂಥ ಅರ್ಥ ಇದಕ್ಕೆ ಕಲ್ಪಿಸಲಾಗುತ್ತೆ. ಅದೇ ರೀತಿ ವಿರೋಧ ಪಕ್ಷಗಳು ಮತ್ತು ಆಡಳಿತ ಪಕ್ಷದ ಕೆಲ ಮಿತ್ರ ಪಕ್ಷಗಳು ನಡೆಸ್ತಾ ಇರ್ತಕ್ಕಂಥ ಒತ್ತಡದ ತಂತ್ರದಿಂದಾಗಿ ಸರ್ಕಾರ ಮತ್ತೆ ಈ ಒಂದು ಎಫ್ಡಿಐ ರಿಟೇಲ್ ಸೆಕ್ಟರ್ ನಲ್ಲಿ ಏನು ಬಂಡವಾಳ ಹೂಡಿಕೆಯ ವಿಚಾರ ಇದೆ ಇದರಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಒತ್ತಡಕ್ಕೆ ಸಿಲುಕಿದೆ. ಹಾಗಾದ್ರೆ ಪ್ರಶಾಂತ್, ಈಗ ನೆಕ್ಸ್ಟ್ ಕೇಂದ್ರ ಸರ್ಕಾರದ ಕೈಯಲ್ಲಿರುವಂತಹ ಆಪ್ಷನ್ಸ್ ಬಗ್ಗೆ ಮಾತಾಡೋದಾದ್ರೆ ಏನೆಲ್ಲ ಇವೆ? ಅಂದ್ರೆ ಕೇಂದ್ರ ಸರ್ಕಾರ ಯಾವೆಲ್ಲ ನಿರ್ಧಾರಗಳನ್ನ ಈ ಸಂದರ್ಭದಲ್ಲಿ ಕೈಗೊಳ್ಳುವಂತಹ ಸಾಧ್ಯತೆಗಳಿವೆ? ಬಹಳ ಪ್ರಮುಖವಾಗಿ ಕೇಂದ್ರ ಸರ್ಕಾರದ ಒಂದು ಟ್ರಬಲ್ ಶೂಟರ್ಸ್ ಅಥವಾ ಮ್ಯಾನೇಜರ್ಸ್ ಗಳು ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದು ಸ್ವಲ್ಪ ದಿನಗಳವರೆಗೆ ಬೇರೆ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನ ಚರ್ಚೆಗೆ ಅವಕಾಶ ಮಾಡಿಕೊಡಿ. ಈ ಬಗ್ಗೆ ನಾವು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ನಿರ್ಣಯಕ್ಕೆ ಬರ್ತೇವೆ ಅಂತಕ್ಕಂಥದ್ದು. ಆದ್ರೆ ಸರ್ಕಾರ ಇದನ್ನ ವಾಪಸ್ ತೆಗೆದುಕೊಳ್ಳಲು ಸಾಧ್ಯವಾಗೋದಿಲ್ಲ. ಈಗಾಗಲೇ ಸೋನಿಯಾ ಗಾಂಧಿ ನಿನ್ನೆ ಸಲಹೆ ನೀಡಿರ್ತಕ್ಕಂಥದ್ದು ಪ್ರಕಾರ 30% ದೇಶೀಯ ಹೂಡಿಕೆ ಇರಬೇಕು ಅಂತಕ್ಕಂಥದ್ದು, ಅವರಿಗೆ ಆ ರೀತಿಯಾಗಿರ್ತಕ್ಕಂಥ ಆದ್ಯತೆ ಸಿಗಬೇಕು ಅಂತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಸಲಹೆಯನ್ನ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ಬಂದಿದೆ. ಅದು ನ್ಯಾಷನಲ್ ಅಡ್ವೈಸರಿ ಕಮಿಟಿಯಿಂದ ಕೂಡ ಬಂದಿದೆ. ಇದನ್ನು ಕೂಡ ಸರ್ಕಾರ ಗಂಭೀರವಾಗಿ ಯೋಚಿಸ್ತಾ ಇದೆ. ಆದ್ರೆ ವಿರೋಧ ಪಕ್ಷಗಳು ಇದಕ್ಕೆ ತಯಾರಿಲ್ಲ. ಭಾವನಾ, ವಿರೋಧ ಪಕ್ಷಗಳ ಪ್ರಕಾರ
ಇದನ್ನ ರೋಲ್ ಬ್ಯಾಕ್ ಮಾಡಿ ಈ ನಿರ್ಣಯವನ್ನ ಹಿಂತೆಗೆದುಕೊಳ್ಳಿ ಅಂತಕ್ಕಂಥದ್ದನ್ನ ವಿರೋಧ ಪಕ್ಷಗಳು ಒತ್ತಾಯಿಸ್ತಾ ಇವೆ. ಆದ್ರೆ ಈಗಾಗಲೇ ಭ್ರಷ್ಟಾಚಾರದ ಕಾರಣದಿಂದ ಇಡೀ ಒಂದು ಅಂತಾರಾಷ್ಟ್ರೀಯ ಹೂಡಿಕೆ ವಲಯದಲ್ಲಿ ಭಾರತ ಸರ್ಕಾರದ ಬಗ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಇಮೇಜ್ ಬಂದಿದೆ. ಒಂದು ವೇಳೆ ಡಾಕ್ಟರ್ ಮನಮೋಹನ್ ಸಿಂಗ್ ಈ ಒಂದು ರೋಲ್ ಬ್ಯಾಕ್ ನ ನಿರ್ಣಯವನ್ನ ಒತ್ತಡದಲ್ಲಿ ತೆಗೆದುಕೊಳ್ಳುವುದಾದ್ರೆ ಪ್ರಾಯಶಃ ಅವರು ಕಟ್ಕೊಂಡಿರ್ತಕ್ಕಂಥ ಇಮೇಜ್ ಏನಿದೆ, ಒಂದು ಎಕನಾಮಿಕ್ ಲಿಬರಲೈಸೇಷನ್ ನ ಪರವಾಗಿರ್ತಕ್ಕಂಥದ್ದು, ಒಂದು ರಿಫಾರ್ಮ್ಸ್ ನ ಇಮೇಜ್ ಏನಿದೆ, ಅದಕ್ಕೆ ಸಾಕಷ್ಟು ದೊಡ್ಡ ಹೊಡೆತ ಬೀಳಿದೆ ಅಂತಕ್ಕಂಥದ್ದನ್ನ ಕೂಡ ಸರ್ಕಾರದ ವಲಯದಲ್ಲಿ ಯೋಚಿಸಲಾಗ್ತಾ ಇದೆ. ಸರ್ಕಾರ ಒಂದು ಫಿಕ್ಸ್ ದಲ್ಲಿದೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಭಾವನಾ. ಇದರಿಂದ ಯಾವ ರೀತಿ ಇದರಿಂದ ಹೊರಗೆ ಬರಬಹುದು ಅಂತಕ್ಕಂಥದ್ರ ಬಗ್ಗೆ ಕೂಡ ಸರ್ಕಾರ ಗಂಭೀರವಾಗಿ ಯೋಚಿಸ್ತಾ ಇದೆ ಭಾವನಾ. ಪ್ರಶಾಂತ್, ಧನ್ಯವಾದ ಮಾಹಿತಿಗಾಗಿ. ಚಿಲ್ಲರೆ ವ್ಯಾಪಾರದಲ್ಲಿ 51% ವಿದೇಶಿ ನೇರ ಬಂಡವಾಳ ಹೂಡಿಕೆ ನಿರ್ಧಾರ ಕುರಿತಂತೆ ಯಾವುದೇ ಒಮ್ಮತಕ್ಕೆ ಬರೋದಕ್ಕೆ ನವದೆಹಲಿಯಲ್ಲಿ ನಡೆದ ಸರ್ವಪಕ್ಷಗಳ ಸಭೆ ವಿಫಲವಾಗಿದೆ. ಈಗಾಗಲೇ ಕಲಾಪಗಳನ್ನು ಸಹ ನುಂಗಿ ಹಾಕಿದೆ. 2-3 ದಿನಗಳಿಂದ ಇದೇ ವಿಷಯದ ಬಗ್ಗೆ ಸಾಕಷ್ಟು ಗೊಂದಲ ಉಂಟಾಗಿದೆ. ವಿರೋಧ ಪಕ್ಷಗಳು ಯಾವುದೇ ಕಾರಣಕ್ಕೂ ನಾವು ಇದಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಅಂತ ಹೇಳಿದ್ರು. ಸರ್ವಪಕ್ಷಗಳ ಸಭೆಯಲ್ಲಿ ಕೂಡ ನಿರ್ಧಾರವನ್ನ ತೆಗೆದುಕೊಳ್ಳುವುದಕ್ಕೆ ವಿಫಲವಾಗಿದೆ. ಕೇಂದ್ರದ ನಿರ್ಧಾರವನ್ನ ವಿಪಕ್ಷಗಳು ಬಲವಾಗಿ ವಿರೋಧಿಸಿದ್ದು ಎಫ್ಡಿಐ ವಿರೋಧ ವ್ಯಕ್ತಪಡಿಸಿವೆ. ಎಫ್ಡಿಐ ಬಗ್ಗೆ ನಿರ್ಣಯವನ್ನ ಮತಕ್ಕೆ ಹಾಕದೆ ಸಂಸತ್ತಿನಲ್ಲಿ ಚರ್ಚೆ ನಡೆಸೋದಕ್ಕೆ ಸರ್ವಪಕ್ಷಗಳ ಸಭೆಯಲ್ಲಿ ಕಾಂಗ್ರೆಸ್ ಒಪ್ಪಿಕೊಂಡಿತ್ತು. ಆದರೆ ವಿಪಕ್ಷಗಳು ಇದನ್ನ ವಿರೋಧಿಸಿ ನಿರ್ಣಯ ಮತಕ್ಕೆ ಹಾಕುವುದಕ್ಕೆ ಪಟ್ಟು ಹಿಡಿದಿದೆ. ಎಫ್ಡಿಐ ವಿಷಯಕ್ಕೆ ಸಂಬಂಧಪಟ್ಟಂತೆಯೇ ಕಲಾಪದಲ್ಲಿ ಮತ್ತೆ ಗದ್ದಲ ಉಂಟಾಗಿ ಕಲಾಪವನ್ನ 12 ಗಂಟೆಗೆ ಮುಂದೂಡಲಾಗಿದೆ.